ಡಿಸಿಆರ್ಇ ಡಿಜಿಪಿ ಆಗಿ ಉಮೇಶ್ ಕುಮಾರ್ ಅವರಿಗೆ ಉಸ್ತುವಾರಿಯನ್ನ ನೀಡಲಾಗಿದೆ. ಉಮೇಶ್ ಕುಮಾರ್ ಅವರಿಗೆ ಉಸ್ತುವಾರಿಯನ್ನ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. 1995ರ ಬ್ಯಾಚ್ನ ಹಿರಿಯ IPS ಅಧಿಕಾರಿ ಉಮೇಶ್ ಕುಮಾರ್ ಅವರು ಈ ಹಿಂದೆ ಡಿಸಿಆರ್ಇ ಡಿಜಿಪಿ ಆಗಿದ್ದ ರಾಮಚಂದ್ರ ರಾವ್ ಅವರನ್ನು ಸದ್ಯ ಅಮಾನತು ಮಾಡಲಾಗಿದೆ. ಅಶ್ಲೀಲ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅವರನ್ನು ಅಮಾನತು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಜಿಪಿ ಆಗಿ ಅವರಿಂದ ಈಗೇನು ಸದ್ಯಕ್ಕೆ ತೆರವಾಗಿದೆ ಆ ಸ್ಥಾನವನ್ನು ಉಮೇಶ್ ಕುಮಾರ್ ಅವರಿಗೆ ಅವರನ್ನು ಉಸ್ತುವಾರಿಯಾಗಿ ಅದಕ್ಕೆ ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನೂತನ DGP ಆಗಿ ಉಸ್ತುವಾರಿಯನ್ನ ಉಮೇಶ್ ಕುಮಾರ್ ಅವರಿಗೆ ನೀಡಲಾಗಿದೆ. ಮತ್ತೊಂದು ಕಡೆಗೆ DGP ರಾಮಚಂದ್ರ ರಾವ್ ಅವರ ಅಮಾನತು. ಮುಂದೆ ಯಾವ ರೀತಿಯ ಕ್ರಮ ಆಗುತ್ತೆ ರಾಮಚಂದ್ರ ರಾವ್ ಅವರ ವಿರುದ್ಧ? ಹಾಗೆ ನೂತನ DGPಗೆ ಇರುವ ಸವಾಲುಗಳೇನು? ನವೀನ್, ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ನೂತನ DGP ಆಗಿ ಹಿರಿಯ IPS ಅಧಿಕಾರಿ ಉಮೇಶ್ ಕುಮಾರ್ ಅವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. 1995ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IPS ಅಧಿಕಾರಿ ಉಮೇಶ್ ಕುಮಾರ್ ಹಿಂದೆ SP ಆಗಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ IGP ಆಗಿ ಕೂಡ ಕರ್ನಾಟಕದ ಹಲವು ರೇಂಜ್ ನಲ್ಲಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ADGP ಆಗಿ ಕೂಡ ಉಮೇಶ್ ಕುಮಾರ್ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ DGP DCRE ಆಗಿ ನೇಮಕಗೊಂಡಿರುವಂತಹ ಉಮೇಶ್ ಕುಮಾರ್ ಸದ್ಯ ಚಾರ್ಜ್ ಅನ್ನ ತಗೊಂಡಿದ್ದಾರೆ. ಹಿಂದೆ DCRE DGP ಆಗಿದ್ದಂತ ರಾಮಚಂದ್ರ ರಾವ್ ಅಶ್ಲೀಲ ವಿಡಿಯೋ ಹಾಗೂ ಆಡಿಯೋಗಳು ವೈರಲ್ ಆದಂತ ಬೆನ್ನಲ್ಲೇ ಅವರನ್ನ ಸರ್ಕಾರ ಅಮಾನತು ಮಾಡುವಂತ ಕೆಲಸವನ್ನ ಮಾಡಿತ್ತು. ಸರ್ಕಾರಕ್ಕೆ ಮುಜುಗರ ತಂದ ಹಿನ್ನೆಲೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂತ IPS ಅಧಿಕಾರಿ ತಮ್ಮ ಕರ್ತವ್ಯ ಲೋಪವನ್ನು ಎಸಗಿ ಸರ್ಕಾರಕ್ಕೆ ಮುಜುಗರವನ್ನು ತಂದಿದ್ದಾರೆ. ಜೊತೆಗೆ ಆ ಸೆಷನ್ ಇದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಸದ್ಯ ಅಮಾನತಾದಂತ DGP ರಾಮಚಂದ್ರ ರಾವ್ ಅವರು ಕೂಡ DGP ರ್ಯಾಂಕಿಂಗ್ ನ ಆಫೀಸರ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಸರ್ಕಾರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ಜೊತೆಗೆ ಮುಂದಿನ ಮೇ 31ನೇ ತಾರೀಕು DGP ರಾಮಚಂದ್ರ ರಾವ್ ತಮ್ಮ ಸೇವೆಯಿಂದ ನಿವೃತ್ತಿ ಕೂಡ ಹಾಕ್ತಿದ್ರು. ಇನ್ನೇನು ಕೇವಲ 3 ತಿಂಗಳು ಅಧಿಕಾರಾವಧಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ವೈರಲ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧವಾಗಿ ಸರ್ಕಾರ ಯಾವ ಕ್ರಮವನ್ನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಹುದ್ದೆಯಲ್ಲಿದ್ದಂತ ಓರ್ವ ಸರ್ಕಾರಿ ಅಧಿಕಾರಿಯನ್ನ ಅಮಾನತು ಮಾಡಿದ್ರೆ ಆತನ ವಿರುದ್ಧವಾಗಿ ಕೇಳಿ ಬಂದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆ ಮಾಡಲೇಬೇಕಾಗುತ್ತೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿರುವಂತದ್ದು. ಅಂದ್ರೆ ಅವರ ಮೇಲೆ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅದಾದ ನಂತರದಲ್ಲಿ ಅವರ ವಿರುದ್ಧವಾಗಿ ಅವರು ಆಲ್ರೆಡಿ DGP ಮಟ್ಟದ ರ್ಯಾಂಕ್ ನ ಅಧಿಕಾರಿ ಆಗಿರೋದ್ರ ಹಿನ್ನೆಲೆಯಲ್ಲಿ DGP ರ್ಯಾಂಕ್ ನ ಮಟ್ಟದ ಅಧಿಕಾರಿಯಿಂದಲೇ ತನಿಖೆಯನ್ನ ಮಾಡಬೇಕಾಗುತ್ತೆ. ಅಥವಾ ಆ ನಿವೃತ್ತ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದ ಒಂದು ಕಮಿಟಿಯನ್ನ ಮಾಡಿ ಅವ್ರ ವಿರುದ್ಧವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಕೇಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ವರದಿ ಕೊಟ್ಟಂತ ನಂತರದಲ್ಲಿ ಸರ್ಕಾರ ಯಾವ ಕ್ರಮವನ್ನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ನವೀನ್, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.